ಈ ರೀತಿ ಟೌನ್ಶಿಪ್ಗೆ ಉಪಯೋಗಿಸಬಾರದು ಅಂತ ದೇವನಹಳ್ಳಿನಲ್ಲಿ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅದನ್ನ ಅಲ್ಲಿಗೆ ಡ್ರಾಪ್ ಮಾಡಿದೆ. ಇಲ್ಲೂ ಕೂಡ ಅದೇ ಮಾದರಿಯಲ್ಲಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಈಗಾಗಲೇ ನಮ್ಮ ವಿರೋಧ ಪಕ್ಷದ ಮುಖಂಡರು ಹೇಳಿದ್ದಾರೆ, ಈಗ ಬರತಕ್ಕಂತ ನಮ್ಮ ವಿಧಾನಸಭೆ ಅಧಿವೇಶನದಲ್ಲಿ ಇದನ್ನ ಹೋರಾಟ ಮಾಡ್ತಾರೆ. ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಎರಡು ಕಡೆನೂ ಹೋರಾಟ ಆಗುತ್ತೆ. ನಾವೆಲ್ಲ ರೈತರ ಪರವಾಗಿ ಇರೋದು, ಯಾಕೆಂದ್ರೆ ಇವತ್ತು ರೈತರ ಈ ಜಮೀನ್ ಏನಿದೆ ಅದೇ ಒಂದು ನಿಜವಾದ ಚಿನ್ನ ಮತ್ತು ಅಕ್ಷಯ ಪಾತ್ರೆ ಅಂತ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಹಣಕ್ಕೆ ಮತ್ತು ಒಂದು ತಪ್ಪು ಸುದ್ದಿ ಹರಿದಾಡ್ತಾ ಇದ್ದೀವಿ. ಎಲ್ಲ ಸಣ್ಣ ಹಿಡುವಳಿದಾರರು ಮಾತ್ರ ಈ ವಿರೋಧ ಮಾಡ್ತಾ ಇದ್ದಾರೆ, ಇರೋರು ಯಾರು ವಿರೋಧ ಮಾಡ್ತಾ ಇಲ್ಲ ಅಂತ. ಸುಮಾರು ಇವತ್ತೊಂದು 4-5 ಜನ 10ರಿಂದ 15 ಎಕರೆ ತೋಟ ಇರತಕ್ಕಂತ ರೈತರನ್ನೇ ನಾವು ಭೇಟಿ ಮಾಡಿದ್ವಿ. ಅವರು ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ನಾವು ಇದನ್ನ ಟೌನ್ಶಿಪ್ ಕೊಡೋದಿಲ್ಲ, ನಾವು ಚೆನ್ನಾಗಿ ಬೆಳೀತಾ ಇದೀವಿ ಬೆಳೆನ. ಸೊ ಇದಕ್ಕೋಸ್ಕರ ಸರ್ಕಾರ ಇವತ್ತು ಈ ಯೋಜನೆಯನ್ನ ಕೈ ಬಿಡಬೇಕು. ಮತ್ತು ಮೋದಿ ಅವರು ಈ ಬಗ್ಗೆ ಹೇಳಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಯಾರೇ ಒಬ್ಬ ಮುಖ್ಯಮಂತ್ರಿ ನಾವು ನಗರವನ್ನು ಅಭಿವೃದ್ಧಿ ಪಡಿಸ್ತೀವಿ ಎಂದಾಗ ಮಾಡಿ ಅಂತ ಹೇಳ್ತಾರೆ. ಅದು ಬಿಡದಿ ಟೌನ್ಶಿಪ್ ಏನ್ ಕೇಳಿಲ್ಲ ಅದರಲ್ಲಿ, ಗೊತ್ತಾಯ್ತಾ? ಅದರಿಂದ ಇದನ್ನ ಈ ಯೋಜನೆಯನ್ನ ಕೈ ಬಿಡಬೇಕಾಗತ್ತೆ. ಇವತ್ತು ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದ್ದಾರೆ, ಬೆಂಗಳೂರು ಸುತ್ತಮುತ್ತನೇ ಅಪಾರ್ಟ್ಮೆಂಟ್ಗಳು ಖಾಲಿ. ನೀವು ನೋಡಿ ಅಲ್ಲಿಂದ ಬರ್ಬೇಕಾದ್ರೆ ಎಷ್ಟು ಖಾಲಿ ಇದೆ. ನಮ್ಮ ನೈಸ್ ರೋಡ್ ಇಂದ ಬರ್ಬೇಕಾದ್ರೆ ಬಿಡದಿ ಇದು ಕುಂಬಳೂರು ಅಲ್ಲೇ ಬೇಕಾದಷ್ಟು ಖಾಲಿ ಇದೆ. ಅಪಾರ್ಟ್ಮೆಂಟ್ ಸುಮಾರು 3 ಲಕ್ಷ 6 ಲಕ್ಷ ಅಪಾರ್ಟ್ಮೆಂಟ್ಗಳು ಖಾಲಿ ಇದೆ, ಲೇಔಟ್ಗಳು ಖಾಲಿ ಇದೆ. ಅದರಿಂದ ಇದನ್ನ ಬಿಡಬೇಕು. ವಿಶ್ವಾಸ ಇದೆ ಮುಖ್ಯಮಂತ್ರಿಯವರು ಇವಾಗ ಇದನ್ನ ಎಲ್ಲಾ ಈ ರೈತರ ಈ ಅಳವನ್ನ, ಈ ರೈತರ ಕಣ್ಣೀರು ಅವ್ರಿಗೆ ಅವರ ಮನಸ್ಸಿಗೆ ಮನದಟ್ಟಾಗಿ ಈ ಯೋಜನೆಯನ್ನು ಕೈ ಬಿಡುವ ವಿಶ್ವಾಸ ನಮಗಿದೆ. ನೋಡಿ ಸರ್, 2028ಕ್ಕೆ ಯಾವ ಸರ್ಕಾರ ಬರ್ಬೋದು ಅದ್ರ ಭವಿಷ್ಯ ನಾವು ಹೇಳಕ್ಕಾಗಲ್ಲ. ಅಕಸ್ಮಾತ್ ನಿಮ್ಮ ಸರ್ಕಾರ ಬಂದ್ರೆ ಎಲ್ಲೆಲ್ಲಿ ಭೂಸ್ವಾಧೀನ ಮಾಡ್ಬೋದು ಸರ್, ನೀವು ರದ್ದು ಮಾಡ್ಬೇಕಾದ್ರೆ ಕೂಡ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.